ಯಾಕಂದ್ರೆ ನಂಗೆ ಸಿಗೋರೆಲ್ಲ 99% ಯಾರು ಸಿಗ್ತಾರೋ ಅವರೆಲ್ಲ ನೈಟ್ ಹೊತ್ತಾ ನಿದ್ದೆ ಕೆಡಕ್ಕೆ ನಾನು ವಿಮಲ್ ಹಾಕ್ಕೊತೀನಿ, ಇಲ್ಲ ಒಂದು ಕಮಲ ಪಸಂದ್ ಹಾಕ್ಕೊತೀನಿ, ಸಿಗರೇಟ್ ಹೊಡಿತೀನಿ. ಅಣ್ಣ ಮುಂದೆ ಅಣ್ಣ ಅಪ್ಪ ಈ ಕಡೆ ನೋಡಿ ಹೆಂಗದೆ ಮಾತಾಡಕ್ಕಿದ್ದಂಗದೆ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಆಯ್ ಬ್ರೋ. ಹೌದು ನಿನ್ನ ಹೆಸರೇ ಕೇಳಿದ್ರೆ ಮಾಡ್ತಾನಪ್ಪ ಪೂರ್ಣ. ಅಣ್ಣ ಅದು ನೋಡು ಲಾರಿ ಉಲ್ಟಾ ಹೋಗ್ಬಿಟ್ಟದೆ. ಹೆಂಗೆ ಉಲ್ಟಾ ಬಿದ್ದ? ನಾವು ನದಿ ಕಡೆ ಹೋಗ್ತಾ ಇದ್ದೀವಿ. ಯೋರ್ ಆಲ್ ಫ್ಯಾಮ್, ಜೈ ಶ್ರೀರಾಮ್. ಸದ್ಯಕ್ಕ ನಾವು ಒಂದು ಬಾಡಿಗೆ ಹೋಗ್ತಾ ಇದ್ವಿ. ಹಳೆ ವಿಡಿಯೋ ಯಾರನ್ನ ನೋಡಿದ್ರೆ ಗೊತ್ತಿರ್ತದೆ. ಆ ವಿಡಿಯೋದಲ್ಲಿ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೆ. ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ ಮದುವೆಗೆ. ಪ್ಲಸ್ ಬೆಂಗಳೂರಿಂದ ಅಲ್ಲಿಗೆ ಅವ್ರ ಮನೆಯಿಂದ ಐಟಮ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಮದುವೆ ರಿಲೇಟೆಡ್ ಐಟಮ್ ಇರ್ತಾವೆ, ದಿನಸಿ ಧಾನ್ಯಗಳು ಅವು ಇವು ಇರ್ತಾವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಇವತ್ತು ಬಂದ್ಬಿಟ್ಟು ಡೇಟ್ ಬಂದ್ಬಿಟ್ಟು 24 ನೈಟ್, 24 ನೈಟು, 25 ನೈಟ್ ರಿಸೆಪ್ಷನ್ ಇರೋದು. ಸೊ ಇವಾಗೆಲ್ಲ ಹೋದರೆ ನಾಳೆ ನೈಟ್ ರಿಸೆಪ್ಷನ್ ಅಷ್ಟೊತ್ತಿಗೆ ಎಲ್ಲ ರೆಡಿ ಇರ್ತದೆ. ಪ್ಲಸ್ ಭಟ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳೋನೆ, ಇನ್ನೂ ಕನ್ಫರ್ಮ್ ಇಲ್ಲ ಎಷ್ಟು ಜನ ಭಟ್ರು ಬರ್ತಾರೆ ಏನು ಎತ್ತ ಅಂತ. ನೋಡೋಣ, ಮಿಕ್ಕಿದೆಲ್ಲ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಅವ್ರ ಮನೆ ಹತ್ರಕ್ಕೆ. ಟೈಮ್ ಬಂದು 11 ಗಂಟೆ ಆಗಿದೆ. ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಡೈರೆಕ್ಟ್ ಅಲ್ಲಿ ಹೋದ್ಮೇಲೆ ಲೋಡಿಂಗ್ ಟೈಮಲ್ಲಿ ಸಿಗೋಣ. ಲೇಟ್ ಆಗ್ಬಿಟ್ಟರೆ. ಪ್ಲಸ್ ನಿದ್ದೆ ಹೋಗಿದ್ದೆ, ಒಂದು 2 ಅವರ್ ಮಲ್ಕೊಂಡೆ. 9 ಗಂಟೆಯಿಂದ 11 ಗಂಟೆವರೆಗೂ ಮಲಗಿದ್ದೆ. ಈಗ ಹೋಗ್ತಾ ಇದ್ದೀನಿ, ಬನ್ನಿ ಅಲ್ಲಿ ಸಿಗಮ್ಮ. ಸದ್ಯಕ್ಕೆ ಲೋಡಿಂಗ್ ಎಲ್ಲ ಆಯಿತು. ಇದೇ ಅವ್ರ ಮನೆ. ಏನಂತೀರಾ, ಇನ್ನೊಂದು 10 ನಿಮಿಷ ಹೊರಡೋದೆ ಅಂತ ಹೇಳೋರೆ. ಇಲ್ಲಿ ಸ್ವಲ್ಪ ಇಕ್ಕಟ್ಟು, ಸೊಂದಿಗೊಂದು ಹೋಗೋದು. ಇದು ದಾಟ್ಬಿಡೋಣ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಟೋಟಲ್ 8 ಜನ ಅವರಪ್ಪ ಅಡುಗೆ ಮಾಡೋರು ಭಟ್ರು. ನಮ್ಮ ಜೊತೆ ಒಬ್ಬ ಬಂದು ಕುತ್ಕೊತಾರಂತೆ. ಮಿಕ್ಕಿದ್ದು 7 ಜನ ಹಿಂದೆ. ಅವ್ರದ್ದು ಘಾಟ್ ಸೆಕ್ಷನಲ್ಲಿ ಏನು ಪರಿಸ್ಥಿತಿನೋ ಗೊತ್ತಿಲ್ಲ. ನಾನು ಓಡಿಸೋ ಥರನೇ ಓಡಿಸ್ತೀನಿ. ವಾಮಿಟು ಗೀಮಿಟು ಅಂದ್ಕೊಂಡು ನಿಲ್ಸೋದು ಪಕ್ಕೊಂದು 5-6 ಬ್ರೇಕ್ಸ್ ಇರ್ತದೆ ಅವ್ರದ್ದೇ. ನೋಡಿ ಬರ್ರಿ ಏನಾರದ. ಸದ್ಯಕ್ಕೆ ಹಿಂದೆ ಹಚ್ತಾವ್ರೆ ನೋಡ್ರಿ, ಹಿಂದೆ ಹಚ್ತಾವ್ರೆಲ್ಲ. ಹತ್ಲಿ ಬರ್ರಿ, ಆಮೇಲೆ ಸಿಗಮ್ಮ. ಯಾರು ನೋಡ್ಸ್ಕೊಬೋದಿರಪ್ಪ. 5 ಜನ ಅವ್ರೆ. ಸರ್ ಬನ್ನಿ ಸರ್, ಲೆಕ್ಕ ಹೇಳ್ಬಿಟ್ಟು ಸರ್. 5 ಜನ ಅವ್ರು ಸರ್. ಹಿಂದೆ ಮುಂದೆ ಒಬ್ರು ಅವ್ರು ಸರ್. ಮಧು ಮಗನ್ ತೋರ್ಸ ನೋಡಪ್ಪ. ನಾವು ನೋಡ್ಸಂದು ನೋಡಿ ಎಷ್ಟು ಚೆನ್ನಾಗಿ ನಗ್ತಾವನೆ. ಇದು ನೋಡಿ ತಲೆನೇ ತಿರ್ಸ್ತಾ ಇಲ್ಲಿ ಕಡಕ. ಸದ್ಯಕ್ಕೆ ಬರ್ರಿ ನೋಡ. ಹಿಂದೆ ಸ್ವಲ್ಪ ಬೇಡ ಬಿಡ್ರಿ, ಹೋಗ್ತೀನಿ ನಾನು ಹಂಗೆ ರಿವರ್ಸ್. ಇಲ್ಲಿ ಹಿಂದಕ್ಕೆ ಇಟ್ಬಿಡು. ಸುಮ್ಮನೆ ಬ್ರೇಕ್ ಹಾಕ್ದಾಗೆಲ್ಲ ಬೀಳ್ತಾ ಇರ್ತದೆ. ಇಲ್ಲಿಂದ ಫುಲ್ ಜಾಗ ಅದೇ ನೋಡು, ಆರಾಮ ಇಟ್ಬಿಡಿ ಹಿಂದಕ್ಕೆ. ಸೊ ಗೈಸ್, ಸದ್ಯಕ್ಕೆ ನೆಲಮಂಗಲ ಟೋಲು ದಾಟ್ತಾ ಇದ್ವಿ. ಒಂದು ಓಪನ್ ಇಲ್ಲ, ಈ ಸೈಡ್ ಇಲ್ಲ, ಈ ಸೈಡ್ ಇಲ್ಲ, ಅದೇನು ಕಥೆನೋ ಗೊತ್ತಿಲ್ಲ. ಸರಿ, ಫಸ್ಟು ಫಾಸ್ಟಾಗಿರೋಣ. ಫಾಸ್ಟಾಗಿದ್ದಕ್ಕೆ ಬಚ್ಚಿಲ್ಲ, ಹಿಂಗೆ ಇಟ್ಕೊಂಡು ಹೋಗೋದು ಅಷ್ಟೇ. ಅಷ್ಟೇ, ಇಲ್ಲ ನಮ್ಮ ಮುಂದೆ ಇದೆಯಾ ನೋಡೋಣ. ನೆಲಮಂಗಲ ಅದು ಟೀಗೆ ಕುಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಟೀ ಅಂಗಡಿ ಎತ್ಸ್ಬಿಟ್ಟು ಎಲೆಕ್ಷನ್ ಅನ್ಸುತ್ತೆ, ಎತ್ಸ್ಬಿಟ್ಟು ಹಂಗವ್ರೆ. ಇಲ್ಲ ಇಲ್ಲಿ ಜನ ಅವರೇ, ಇಲ್ಲಿ ಇದ್ದಂಗೆ ಅದೇ. ಇಲ್ಲೊಂದು ತೆಗ್ದದೆ. ಟೀಗೆ ಕುಡಿತೀರಾ? ಹಾಂ, ಈ ಸೈಡ್ಗೆ ಹಾಕ್ತೀನಿ ಬರ್ರಿ, ಯಾರೋ ಬಂದು ಕುಡಿತಾರೆ. ಎಲ್ಲ ಮಲಗಿಬಿಟ್ಟವ್ರೆ. ಬಾಣ ಟೀಗೆ ಕುಡಿ ಬಾಣ. ಬರ್ರಿ, ಶಿಸ್ತಾಗೆ ಟೀಗೆ ಹೊಡೆಯೋಣ, ಆಮೇಲೆ ಸಿಗಮ್ಮ. ಟೀಗೆ ಎಲ್ಲ ಕುಡ್ದಿದ್ದಾಯ್ತು. ನಮ್ಮ ಗಾಡಿ ನೋಡ್ಬೋದು, ಲೋಗೋ ಅಂತೂ ಸೆಕ್ಸೇ ಕಾಣಿಸ್ತಾ ಇದೆ ನೋಡ್ರಿ. ಎಲ್ಸ್ ಲೋಗೋ. ಈಗ ಹೋಗಮ್ಮ, ಲೈಟ್ ಇದೀನಾ? ಸೈಡ್ಗೆ ಹಾಕ್ಬೇಕಾ? ನೀವು ತಟ್ರಿ, ಹೆಣ್ಣಿಗೆ ಫೋನ್ ಹಾಕ್ರಿ.
ಸೈಡ್ಗೆ ಹಾಕ್ತೀನಿ. ಇಲ್ಲೇ ಮುಂದಕ್ಕೆ ಹಾಕ್ಲಾ? ಇಲ್ಲೇ ಅಲ್ಲನಾ? ಸರಿ. ಹಾಸನ್ನು ಒಂದು 70-80 ಕಿಲೋಮೀಟರ್ ಇದೆ. ಲೈಟಾಗಿ ನಿದ್ದೆ ಬರೋ ಥರ ಅನಿಸ್ತಾ ಇತ್ತು. ಯಾಕೆ ಸುಮ್ಮನೆ ರಿಸ್ಕ್ ಯಾಕಂತ ಮತ್ತೆ ನೀರು ಹಾಕೋದು. ಎಲ್ಲರೂ ಅನ್ಬೋದು ಏನು ಬಾ ಯಾವ ಲೈಟ್ ಹೊಡೋದ್ರೂ ಗಾಡಿ ನಿದ್ದೆ ಅಂತಾರೆ ಅಂತ. ಅದೇನೋ ಗುರು, ನಂಗೆ ನಿತ್ಯಕ್ಕೆ ರೂಢಿ ಇಲ್ಲ, ಬರ್ತಾ ಇರ್ತದೆ. ಪ್ಲಸ್ ಇನ್ನೊಂದು ಜನ ಸಜೆಷನ್ಸ್ ಕೊಡ್ತಾರೆ ಏನಂತ, ಬ್ರೋ ನಿಮ್ಗೆ ನಿದ್ದೆ ಬರಬಾರ್ದು ಅಂದರೆ ನೈಟ್ ವಿಮಲ್ ಹಾಕ್ರಿ, ನಿದ್ದೆ ಬರಬಾರ್ದಂದ್ರೆ ಏನಂತೀರ ಸಿಗರೇಟ್ ಹೊಡಿತಾರೆ ಯಾವಾಗ ಒಂದೊಂದು ಬರಲ್ಲ. ಇಲ್ಲ ಒಂದು ನಿದ್ದೆ ಬರಬಾರ್ದಂದ್ರೆ ಒಂದು 90 ಹಾಕ್ಕೊಂಬಿಡಿ, ಈ ನಿದ್ದೆ ಅನ್ನೋದೇ ಬರಲ್ಲ ಅಂತಾರೆ. ಏನೋ ನನಗೆ ಅದು ರೂಢಿ ಹಾಕೋ ಆಗಲಿಲ್ಲ, ನಂಗೆ ಅದು ಮಾಡೋಕ್ಕೂ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅದು ಮಾಡೋಕ್ಕೆ ಹೋಗಲಿಲ್ಲ. ಮಾಡೋರು ಮಾಡ್ತಾರೆ, ನಾನು ಮಾಡ್ತಿಲ್ಲ. ಈ ಹಂಸಗ್ಲೆ ಎಗರ್ಸೋ ಪಾಪ ಹಿಂದೆ ಇದ್ದವ್ರು ದಬ ಅನ್ನಿಸ್ತದೆ. ಹೆಂಗೆ ಗೊತ್ತಾ, ಒಂಥರ ಮಂಕ ಆಗ್ಬಿಡ್ತೀವಿ ಹಿಂಗೆ ಖಾಲಿ ಗಾಡಿ ಓಡಿಸ್ತಾ ಇದ್ರೆ. ಎಷ್ಟೊಂದು ಆಡ್ಕೇಳೋದು, ಟೈಮ್ ಪಾಸ್ ಆಗಲ್ಲ. ಜೊತೆಗೆ ಯಾರನ್ನ ಹುಡುಗರಿದ್ರೆ ಮಸ್ತಾಗಿ ಟೈಮ್ ಪಾಸ್ ಆಗ್ತದೆ. ಈ ಟ್ರಿಪ್ಪಲ್ಲಿ ನಮ್ಮ ಸಿದ್ದನ್ನು ಕರೆದಿದ್ದೆ, ಅವನು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವನು ಬಂದಿದ್ದೆ ಚೆನ್ನಾಗಿರೋದು, ಮತ್ತು ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು. ಬನ್ನಿ ಮುಂದೆ ಎಲ್ಲ ಹಾಸನ ಹತ್ರ ಸಿಗ್ತೀನಿ ಕಡೆ ಎರಟಾಗೆ. ಏನು ಕತ್ಲ, ಏನು ಖಾಲಿ ರೋಡು, ಏನು ತೋರಿಸೋದೇನು ಇರಲ್ಲ, ಅದಕ್ಕಷ್ಟೇ. ಇಲ್ಲ ಅಂದರೆ ರೋಡ್ ತೋರಿಸ್ಬೋದಿತ್ತು. ಆದರೆ ಅಲ್ಲಿ ಘಾಟ್ ಸೆಕ್ಷನ್ ದಾಟ್ಬಿಡ್ತೀನಿ ಅನಿಸ್ತದೆ ಬೆಳಕಾಗೋಷ್ಟಕ್ಕೆ. ನೋಡೋಣ ಬರ್ರಿ. ಇವಾಗ ಸದ್ಯಕ್ಕೆ ಹೆಚ್ಚು ಕಮ್ಮಿ ಹತ್ತತ್ರ ಹಾಸನ ಹತ್ರ ಹೋದಾಗ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಟೀ ಅಂಗಡಿ ಹತ್ರ ಹಾಕಿದ್ದೀವಿ, ಇಲ್ಲೇ ಮೇನ್ ರೋಡಾಗ. ನನ್ನ ಗಾಡಿ ಅಲ್ಲಿ ಹಾಕಿದ್ದೀನಿ ನೋಡಿರಿ, ನನ್ನ ಗಾಡಿ ಇಲ್ಲಿ. ಟೀ ಕುಡಿದ್ನಿ ಒಂದು, ಯಾಕೋ ಇನ್ನೊಂದು ಕುಡಿಬೇಕು ಅನಿಸ್ತದೆ. ಲೈಟಾಗಿ ನಿದ್ದೆ ಎಳಿತಾ ಇದೆ. ಆವಾಗಲೇ ಹೇಳ್ದಂಗೆ ಏನಂತೀರ, ಏನು ರೂಢಿ ಇಲ್ದಿರ ಡ್ರೈವಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಯಾರನ್ನ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ನನಗೆ ಸಿಗೋರೆಲ್ಲ 99% ಯಾರು ಸಿಗ್ತಾರೋ ಅವರೆಲ್ಲ ನೈಟ್ ಹೊತ್ತಾ ನಿದ್ದೆ ಕೆಡಕ್ಕೆ ನಾನು ವಿಮಲ್ ಹಾಕ್ಕೊತೀನಿ, ಇಲ್ಲ ಒಂದು ಕಮಲ ಪಸಂದ್ ಹಾಕ್ಕೊತೀನಿ, ಸಿಗರೇಟ್ ಹೊಡಿತೀನಿ, ಇದೇ ಥರ ಹೇಳ್ತಿರ್ತಾರೆ. ಇದು ಯಾವ ಮಾಡ್ತೀರಾ ಆರಾಮಾಗಿ ಗಾಡಿ ಓಡಿಸೋ ಸಜೆಷನ್ಸ್ ಯಾರಿದ್ರು ಹೇಳ್ರಿ. ಯಾಕೆ ಈ ನಡುವೆ ಜಾಸ್ತಿ ಓಡಿಸಿರಲ್ಲ, ಅದಕ್ಕೆ ಅನಿಸ್ತದೆ. ಬಟ್ ಏನು ಅಷ್ಟು ನಿದ್ದೆ ಬರ್ತಾ ಇಲ್ಲ, ಬಟ್ ಸುಮ್ಮನೆ ನಿದ್ದೆ ಬರೋ ಥರ ಅನಿಸ್ತದೆ. ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದಲ್ವಾ, ಹೊಸ ಗಾಡಿ ಬೇರೆ. ಇನ್ನು ಇವತ್ತೆಲ್ಲ ಬ್ರ್ಯಾಂಡಿಂಗ್ ಮಾಡಿಸಿದ್ರೆ ಅದಕ್ಕೋಸ್ಕರ. ಇನ್ನೊಂದು ಏನೋ ಒಂದು 2-3 ಸ್ನ್ಯಾಕ್ಸ್ ತೊಗೊಂಡು ಹೋಗ್ಬಿಡ್ತೀನಿ, ತಿನ್ಕೊಂಡು ಹೋಗ್ತಾಯಿದ್ರೆ ನಿದ್ದೆ ಬರಲ್ಲ ಮೇನು. ಬರ್ರಿ ಸ್ನ್ಯಾಕ್ಸ್ ಗೀಸ್ ತೊಗೊಂಡು ಹೋಗೋಣ. ಸ್ಮೆಲ್ ಇಲ್ಲಿ. ಹಾಕ್ಲಣ್ಣ ಇಟ್ಟೋಲು? ಅಣ್ಣ ಇಟ್ಟೋಲು ಹಾಕ್ಲಾ? ಇದಾದ್ಮೇಲೆ ನೆಕ್ಸ್ಟ್ ಹಾಸನ ಒಂದೇ ಸತಿ. ಹಾಂ, ನೆಕ್ಸ್ಟ್ ಒಂದು 30-35 ಕಿಲೋಮೀಟ್ರ್ ಹಾಸನ. ಹಾಸನ್ಗೆ ಹೋಗೋಣ. ಸರಿ, ನನಗೇನು ತೊಂದರೆ ಇಲ್ಲ. ಅದು ಹಣ್ಣು ಕೇಳಿದ್ನಲ್ಲ ಅದಕ್ಕೆ. ಬೋಟಿ ಪ್ಯಾಕೆಟು 2 ತಗೊಂಡೆ. ಬಾಯೆಲ್ಲ ಖಾರ ಆಗೋಯ್ತು. ನಿದ್ದೆ ಎಲ್ಲಿತ್ತು ನಾವು ಓಡೋಗ್ಬಿಡ್ತು. ಅದಕ್ಕೆ ನಿದ್ದೆ ಹಿಂಗೆ ಹಿಂಗೆ ಅಂದಾಗೆಲ್ಲ ಒಂದು ಬೋಟಿ ಬಾಯಲ್ಲಿ ಹಾಕೋತಾ ಇದ್ದೀನಿ. ನಿದ್ದೆ ಎಲ್ಲ ಹೊರಟೋತಾ ಇದೆ. ಮಸ್ತಾಗಿದೆ ಒಟ್ನಾಗ. ಈಗ ಡೈರೆಕ್ಟಾಗಿ ಹಾಸನ ಹತ್ರ ಟೀಗಿಗೆ ಹಾಕಿ ನಾನು ಘಾಟ್ ಸೆಕ್ಷನ್ ನೋಡಿಬೇಕು. ಖುಷಿ ನಂಗೆ ಈ ಗಾಡಿ ಫಸ್ಟ್ ಟೈಮ್ ಘಾಟ್ ಸೆಕ್ಷನ್ ನೋಡಿರೋ. ನೋಡ್ಬೇಕು ಯಾವ ಥರ ಇದೆಯಾ. ಬರ್ರಿ ಫಸ್ಟ್ ಹಾಸನಕ್ಕೆ ಹೋಗೋಣ, ನಾನು ಸಿಗೋಣ. ಸದ್ಯಕ್ಕೆ ಶಾಂತಿನಗರ ಟೋಲ್ ರೀಚ್ ಆಗಿದ್ದೀವಿ. ಈ ಕಡೆ ಯಾವ್ದು ಅಂಗಡಿಗೆ ತೆಗ್ದಿರಲಿಲ್ಲ, ಅದಕ್ಕೆ ಯೂಟರ್ನ್ ತೊಗೊಂಬಂದು ಈ ಕಡೆ ಹಾಕಿದ್ವಿ. ಮತ್ತು ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಆಯ್ ಬ್ರೋ. ಹೌದು, ನಿನ್ನ ಹೆಸರೇ ಕೇಳಿದ್ರೆ ಮಾಡ್ತಾನಪ್ಪ ಪೂರ್ಣ. ಸೊ ಇವ್ರದ್ದು ಇಲ್ಲಿದೆ ನೋಡಿ ಟಾಟಾ ಗಾಡಿ, ನಮ್ಮದು ಇಲ್ಲಿ ನಿಂತದ ಇಂಟ್ರ. ಹಿಂದೆ ಏನಾಗೋಣ ಗೊತ್ತಿಲ್ಲಪ್ಪ, ಎಲ್ಲ ಎಗರ್ಸ್ಕೊಂಡು ಬರ್ತಾಯಿದ್ದೆ. ಹಂಸಗಳು ಎಲ್ಲ ಕರೆಕ್ಟಾಗ್ಯಾವೆ. ಘಾಟ್ ಸೆಕ್ಷನಲ್ಲಿ ಏನಾಗ್ತದೋ ಗೊತ್ತಿಲ್ಲ ಅವೆಲ್ಲ. ಕುಂಬಳಕೆ ಎಲ್ಲ ಪಚ್ಚೆ ನೋಡಿ. ಹುಡುಗರು ಹೆಚ್ಚು ಕಮ್ಮಿ ಹಿಂದೆ ಟೋಲ್ ಹತ್ರ ಸಿಕ್ಕಿದ್ದು ನಮ್ಗೆ. ಅಲ್ಲಿಂದ ಹಣ ಬನ್ನಿ ಮುಂದೆ ಶಾಂತಿನಗರ ಟೋಲ್ ಹತ್ರ ಟೀ ಕೊಡೋಣಂದ್ರು. ಜೊತೆಗೆ ಬಂದು ಟೀ ಕುಡ್ಕೊಂಡು ಬೆಂಗಳೂರಿಂದ ಡೈಲಿ ಹೊಡೆಯೋವಂತೆ. ಹುಷಾರು ಗಾಡಿ ಹೊರಡಿ. ಬಾಯ್ ಬಾಯ್.
ನೋಡ್ರಿ ಮತ್ತೊಂದು ಖುಷಿಯಾದ ಸಂಗತಿ. ಇನ್ನು ಅಂಕಲ್ಸ್ ಎಲ್ಲ ಟೀ ಕುಡಿತವ್ರು ನೋಡ್ರಿ, ಇಲ್ಲೆಲ್ಲ ಅಂಕಲ್ಗಳು ಕುಡಿತವ್ರು, ನಮ್ಮ ಭಟ್ರುಗಳೆಲ್ಲ. ನಮ್ಮದು ಗಾಡಿ ಇಲ್ಲಿ ನಿಂತದೆ, ದೂರದಿಂದ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸ್ವಲ್ಪ ದೂರ ಹೋಗಿ ಹೆಂಗೆ ಕಾಣಿಸ್ತದೆ ನೋಡೋಣ. ಗಾಡಿ ಸೈಡಿಂದ ಸಕ್ಕತ್ತಾಗಿ ಕಾಣಿಸ್ತದೆ, ಖುಷಿ ಆಗ್ತದೆ ನಮ್ಮ ಗಾಡಿಗಳು ನಾವು ನೋಡ್ತಾ ಇದ್ರಿ. ಸದ್ಯಕ್ಕೆ ಬರ್ರಿ ಟೀ ಕುಡಿಲಿ. ಹಾಸನ್ಗೆ ಹೋಗಿ ಚಾರ್ಮುಡಿ ಘಾಟ್ ಮೇಲೆ ಧರ್ಮಸ್ಥಳ ನಾವು ಅದು ನೋಡು, ಲಾರಿ ಉಲ್ಟಾ ಹೋಗ್ಬಿಟ್ಟದೆ. ಇವಾಗ ಆದಂಗದಪ್ಪ. ಇಲ್ಲ ಇವಾಗಲ್ಲ, ಇಲ್ಲ ಇಟ್ಗೆಲ್ಲ ಆನೆ ಇದ್ದಾವೆ ಪಾಪ, ಏನಾಯ್ತು ಹೆಂಗೆ ಉಲ್ಟಾ ಬಿದ್ದ? ಆ ಕಡೆಯಿಂದ ಬರ್ತಾ ಇದ್ದ ಅನ್ಸುತ್ತಲ್ಲ. ಓ ಅಪ್ಸೈಡ್ ಆಗ್ಬಿಡೋದು. ಫಸ್ಟ್ ಚಳಿ ಸ್ಟಾರ್ಟ್ ಆಗೋದೆ, ಪ್ಲಸ್ ಆಚೆ ಮಂಜು ನೋಡ್ರಿ ಹೆಂಗಿದೆ ಮಂಜು. ಆಚೆ ಮಂಜು ಆಗ್ಬಿಟ್ಟದೆ. ನಾವೇನು ನಾರ್ಮಲ್ ಆಗಿ ಬೆಚ್ಚಗಿರ್ತದೆ ಬೆಂಗಳೂರು ಥರ ಅಂದ್ಕೊಂಡಿದ್ದೆ. ನಾವು ಅಮ್ಮನ ಸ್ವೆಟ್ರ್ ಇಟ್ಲು, ಒಳ್ಳೆ ಕೆಲಸ ಆಯಿತು. ಅಂಕಲ್ ಟವರ್ ಸುತ್ಕೊಂಬಿಟ್ರೆ ಬೆಚ್ಚಗಿರ್ತದೆ ಅಂತ. ಸಕಲೇಶ್ಪುರ ರೋಡು ಇನ್ನು ಅಂತ ಸಕಲೇಶ್ಪುರ ರೋಡ್ ಆಲ್ಮೋಸ್ಟ್ ಇದೇ ಥರ ಇದೆ, ಸಿಮೆಂಟ್ ರೋಡು. ಘಾಟ್ ಸೆಕ್ಷನ್ ಮುಂದಕ್ಕೂ ಹಂಗೆ ಇದ್ರೆ ಚೆನ್ನಾಗಿರ್ತದೆ. ಬಟ್ ಅಲ್ಲಿ ಆ ಸಕಲೇಶ್ಪುರ ಘಾಟ್ ಸೆಕ್ಷನ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಇದೆ. ಲಾಸ್ಟ್ ಟೈಮ್ ಒಂದು 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ಬಂದಿದ್ದಲ್ಲ, ಸೊ ನೋಡಿದ್ದೆ. ಟೈಮ್ ಬಂದು ಕರೆಕ್ಟಾಗಿ 5:48. ಓಬಾ ಹಿಂಗೆ ಸಕ್ಕದಾಯ್ತು ವ್ಯೂ, ಅದಕ್ಕೆ ನಿಲ್ಲಿಸಿದೆ. ಹಿಂದೆ ನೋಡ್ಬೋದು, ಹಿಂಗೆ ನೋಡಿ ಆಗಲೇ ಸನ್ರೈಸ್ ಆಗ್ತಾಯಿದೆ. ಹಿಂಗೆ 360 ತಂದಿದ್ದೀನಿ ನೋಡ್ರಿ. ನೋಡೋಣ ಒಳ್ಳೆ 360 ಆದರೆ 360 ಕ್ಯಾಪ್ಚರ್ ಮಾಡೋಣ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗದೆ. ಮಂಜು ಹೆಂಗದೆ ಅಂದರೆ ಮುಂದೆ ಏನು ಕಾಣಿಸ್ತಲ್ಲ, ಚಳಿಗಾಲದಲ್ಲಿ. ರೋಡು ಕಾಣಿಸ್ತಲ್ಲ, ಹೋಗು ಹಂಸದ ಏನು ಗೊತ್ತದಲ್ಲ. ಕಾಣಿಸ್ತಾರಣ ಮುಂದೆ ಅಣ್ಣ. ಅಪ್ಪ ಈ ಕಡೆ ನೋಡಿ ಹೆಂಗದೆ, ಮಾತಾಡಕ್ಕಿದ್ದಂಗದೆ ರಸ್ತಾಗಲ್ಲ ಒಟ್ಟಾಗ. ಏನೋ ಮಾಡ್ತಾರಣ ಅಲ್ಲಿ, ಬ್ರಿಡ್ಜ್ ಇರೋದು, ಮನೇನದು. ಇಷ್ಟೊತ್ತು ಒಳ್ಳೆ ರೋಡಾಗಿ ಬಂದ್ವಿ. ಈಗ ಬ್ಯಾಕ್ ಟು ತಾರ್ ರೋಡು, ಹಳೆ ತಾರ್ ರೋಡು. ವಾಪಸ್ ಇದಕ್ಕೆ ಬಂದ್ವಿ. ನೆಕ್ಸ್ಟು ಅದೇ ರೋಡಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದಷ್ಟು. ಇಲ್ಲೊಂದು ಟೀ ಬ್ರೇಕ್ ಆಯಿತು ಈ ಅಂಗಡಿಯಾಗ. ಇನ್ನು ಡೈರೆಕ್ಟ್ ಧರ್ಮಸ್ಥಳ ನೆಕ್ಸ್ಟ್ ಸ್ಟಾಪು. ಮ್ಯಾಕ್ಸು ಘಾಟ್ ಸೆಕ್ಷನ್ ಆದಮೇಲೆ ಒಂದು ಸ್ಟಾಪ್ ಹಾಕ್ತೀನಿ, ಇಲ್ಲ ಡೈರೆಕ್ಟ್ ಅಲ್ಲೇ. ಸೋಡಾಗ್ಲು ಲಾಸ್ಟ್ ಟೈಮ್ ಇಲ್ಲಿ ಕುಡ್ದಿದ್ವಿ. ಇದು ಫುಲ್ ಜಾರ್ ಸೋಡಾ, ಅದೇನೋ ಸೋಡಾಗ್ಲಿ ಕೊಡ್ತಾರೆ ಗುರು. ಎತ್ತಿಲ್ಲ ಚಿಕ್ಕ ಲೋಟ ಹಿಂಗೆ ಹಾಕ್ತಾರೆ, ಗಡಗಡ ಅಂತ ಕುಡ್ದಿಡಬೇಕು. ಇನ್ನು ಬೆಳಗ್ಗೆ ಎಲ್ಲ ಅಂಗಡಿಗೆ ಯಾವ ಹಾಕಿಲ್ಲ, ಫುಲ್ಲು ತುಂಬ್ಸಾಕ್ತಾರೆ ಇಲ್ಲೆಲ್ಲ ಅಂಗಡಿಗಳು. ಸದ್ಯಕ್ಕೆ ನಾವು ಎಂಜಾಯ್ ಮಾಡೋಕ್ಕೆ ಬಂದಿರೋದಲ್ಲ, ಬಾಡಿಗೆ ಬಂದಿರೋದು. ಫಸ್ಟ್ ಡೆಸ್ಟಿನೇಷನ್ ಇಂಪಾರ್ಟೆಂಟು. ಅಲ್ಲಿ ಹೋಗೋಣ, ಛತ್ರದ ಹತ್ರ ಹೋಗ್ಬಿಟ್ಟು ಮಲ್ಕೋಣ. ಒಳ್ಳೆ ಚೆನ್ನಾಗದಪ್ಪ ನೇಚರ್. ತಣ್ಣಗೆ ಗಾಳಿ ಸ್ಟಾರ್ಟ್ ಆಯಿತು. ಫುಲ್ ಮರಳು ಸುತ್ತ ಇದೀವಲ್ಲ, ತಣ್ಣಗೆ ಗಾಳಿ ಸ್ಟಾರ್ಟ್ ಆಯಿತು. ಪ್ಲಸ್ಸು ಸ್ವಲ್ಪ ರೆಸ್ಟ್ ತೊಗೊಂಡಿದ್ದು ಇದತ್ರ ಹೋಗ್ಬೇಕು, ದೇವಸ್ಥಾನ ಹತ್ರ ಹೋಗಿ. ಲಾಸ್ಟ್ ಟೈಮ್ ನಮ್ಮ ಫ್ರೆಂಡು ಕಾರ್ ತೊಗೊಂಡಿದ್ದು, ಕಾರ್ಗೆ ಡೈರೆಕ್ಟ್ ಒಳಗೆ ಕಳಿಸಿದ್ರು ಪೂಜೆಗೆ. ನಾನು ಸ್ವಲ್ಪ ದೊಡ್ಡ ಗಾಡಿ ಅಲ್ಲ, ಕಮರ್ಷಿಯಲ್ ಗಾಡಿ ಬಿಡ್ತಾರಲ್ಲ ಗೊತ್ತಿಲ್ಲ. ನಾನು ಯಾವತ್ತೂ ಮಾಡಿಸಿದ್ದು ನೋಡಿದ ಜನ. ಕಮರ್ಷಿಯಲ್ ಗಾಡಿ ಪೂಜೆ ಮಾಡ್ಸೋಕ್ಕಾಗಿಲ್ಲ ಅಂದರೆ
ಮಾಡೋಕ್ಕಾಗಲ್ಲ. ನದಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಬಂದು ಅಷ್ಟೇ. ಲಾಸ್ಟ್ ಧರ್ಮಸ್ಥಳ ರೀಚ್ ಆದ್ವಿ. ಇನ್ನೇನು ಇಲ್ಲೇ ಆರ್ಚು. ಈಗ ಸದ್ಯಕ್ಕೆ ನಾವು ಒಳಗಡೆ ಹೋಗ್ತಾ ಇಲ್ಲ. ನೇತ್ರಾವತಿ ನದಿ ಹತ್ರ ಹೋಗ್ತಾ ಇದ್ದೀವಿ. ನದಿ ಹತ್ರನೇ ಇರೋದು ಇವ್ರ ಛತ್ರ, ಮೊದೆ ಛತ್ರದಾಗ ಇವೆಲ್ಲ ಅನ್ಲೋಡ್ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಮಾರ್ಚ್ ಬಂತು. ಲೆಫ್ಟ್ ಒಳಕೊಂಡು ದೇವಸ್ಥಾನ, ನಾವು ನದಿ ಕಡೆ ಈ ಕಡೆ ಹೋಗ್ತೀವಿ. ನಾವು ನದಿ ಕಡೆ ಹೋಗ್ತಾ ಇದ್ದೀವಿ. ಜನ ಏನು ಅಷ್ಟಿಲ್ಲ, ನಾವು ಜನ ಇಲ್ಲ, ನೀರು ಇಲ್ಲ ನಾವು. ನೀರೇ ಇಲ್ಲ, ಅದ್ರಾಗ ಏನು ಆಟಾಡೋದು. ಏನಿಲ್ಲ, ಒಣಗೋಗದೆ. ಸೀಸನ್ ಅಲ್ಲಣ್ಣ, ಅದಕ್ಕೆ ಮೆಟೀರಿಯಲ್ ಎಲ್ಲ ಅನ್ಲೋಡ್ ಮಾಡಾಕಿದ್ರು. ಒಳ್ಳೆ ನಿದ್ದೆ ಎಳಿತದೆ. 2 ಬಾಟ್ಲಿ ನೀರು ಕುಡಿತೀನಿ, ಅಷ್ಟು ಸೆಕೆ ಹೊಡಿತದಿಲ್ಲ. ಸದ್ಯಕ್ಕೆ ರಿಸೆಪ್ಷನ್ ಅಲ್ಲೊಳಗೆ ಬಂದ್ಬಿಟ್ಟಿದ್ದೀನಿ. ರೂಮ್ಸು ಏನಂತೀರ ಇನ್ನು ಖಾಲಿ ಆಗೋದು ಲೇಟ್ ಅಂತೆ. ಅಷ್ಟೊಂದು ನಮಗೆ ಕಾಯಕ್ಕಾಗಲ್ಲ, ನಿದ್ದೆ ಎಳಿತದೆ. ಅದಕ್ಕೆ ಮದುವೆ ಹುಡುಗನ ರೂಮ್ ಇರ್ತದೆ ನೋಡಿ, ಅದಾಗ AC ಹಾಕೊಂಡು ಮಲ್ಕೊಂಬೇಡ ಅಂತ ಬಂದ್ಬಿಟ್ಟೆ. ಅಮ್ಮ ಪರವಾಗಿಲ್ಲಪ್ಪ, ಇವು ದೊಡ್ಡದವೆ. ನಾವೆಲ್ಲ ಇಂಥದ್ರಲ್ಲಿ ಮಾಡ್ಕೊಳಲ್ಲ, ಬರ್ರಿ ದೇವಸ್ಥಾನಗಳೇ ಗತಿ. ಹಾಂ AC ಅದೇ ಸಾಕು, AC ಇದ್ದರೆ ಸಾಕು ನಮ್ಗೆ. ತಲೆದಿಂಬಿಲ್ಲ, ಯಾವುದೋ ಒಂದು ಮಲ್ಕೊಂಡು ಬರ್ರಿ ಸಾಕು. ವಿಡಿಯೋ ಎಲ್ಲಿಗೇನು ಮಾಡ್ಬಿಡ್ತೀನಿ, ಅದು ಹೇಳೋದು ಗೊತ್ತೋದು. AC ಎಲ್ಲ ಆನ್ ಮಾಡಬೇಕು, ಗೊತ್ತಲ್ಲ. ಬಂತು ಆನಾಯ್ತು. ಜೀವನದಲ್ಲಿ ಸಾಧನೆ ಸೆಕೆಂಡ್ ಇಯರ್ ಕಿತ್ಕೊಂತಾರೆ. ನಾನು ಈ ವಿಡಿಯೋ ಎಲ್ಲಿಗೆ ಮಾಡ್ಬಿಡ್ತೀನಿ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ನಿಮ್ಗೆ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಂತ ಮರೆಕೋಬೇಡ್ರಿ. ಪ್ಲಸ್ ಬೆಲ್ ಐಕೋದೆ, ಸೊ ನಿಮ್ಗೆ ಇಷ್ಟ ಸಿಗಲಿ ಅಂತ. ನಾನು ನಿಮಗೆ ಇಷ್ಟ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಜೈ ಶ್ರೀರಾಮ್, ಜೈ ಆಂಜನೇಯ.